ತುಂಬ ಖುಷಿಯಲ್ಲಿದ್ದೇನೆ. ಯಾಕಂದರೆ ಆರ್ ಸಿ ಬಿ ಕಪ್ ಹೊಡಿತು. ಆರ್ ಸಿ ಬಿ ಅಂದರೆ ಬರೀ ಒಂದು ಟೀಮ್ ಅಲ್ಲ, ಅದೊಂದು ಎಮೋಷನ್. ವಿರಾಟ್ ಕೊಹ್ಲಿ ಅವರು ಸತತ 17 ವರ್ಷಗಳಿಂದ ಟೀಮ್ ಆರ್ ಸಿ ಬಿಗೆ ಆಡಿ, ಸೋತ್ರೂ ಸಹಿತ ಆಡಿ 18ನೇ ವರ್ಷಕ್ಕೆ ಕಪ್ ತೊಗೊಂಡಿದ್ದಾರೆ. ಅವರಿಗೆ ಶುಭಾಶಯನ ತಿಳಿಸಿ. ಗೂಗಲ್ನಲ್ಲಿ ಆರ್ ಸಿ ಬಿ ಹ್ಯಾಸ್ ಎನಿ ಟ್ರೋಫಿ ಅಂತ ಕೊಟ್ಟಾಗ 0 ಅಂತ ಬರ್ತಿತ್ತು. ಭಾಳ ಮನಸ್ಸಿಗೆ ಇದಾಗ್ತಿತ್ತು. ಈಗ 1 ಅಂತ ತೋರಿಸುತ್ತೆ, 1 ಟ್ರೋಫಿ ಗೆದ್ದಿದ್ದಾರೆ ಅಂತ. ಹೀಗೆ ಮುಂದೆ ಟ್ರೋಫಿ ಗೆಲ್ಕೊತ ಹೋಗ್ತಾರೆ ಅಂತ ಭಾಳ ಖುಷಿ ಅನಿಸುತ್ತೆ. ಮತ್ತು ನೋಡಿದರೆ ನೀವು ಗೂಗಲ್ನಲ್ಲಿ ಹೋಗಿ ಹೊಡೆದು ನೋಡಿರಿ, ಹೂ ಇಸ್ ದ ಕಿಂಗ್ ಆಫ್ ಆರ್ ಸಿ ಬಿ ಅಂತ ಹೊಡೆದ್ರೆ ವಿರಾಟ್ ಕೊಹ್ಲಿ ಅಂತ ಬರುತ್ತೆ. ಯಾಕಂದರೆ ಅವರು ಆರ್ ಸಿ ಬಿಗೆ ಕಿಂಗ್ ಅಲ್ಲ. ಮತ್ತು ನೀವು ಇನ್ನೊಂದು ಕ್ವಶನ್ ಹೇಳ್ತೇನೆ, ಅದನ್ನು ಹೊಡೆದು ನೋಡಿ. ಹೂ ಓನ್ ದ IPL 2027 ಫ್ಯೂಚರ್ ಟೆನ್ಸ್ ಅಂತ ಹೊಡೆದು ನೋಡಿ. ಆರ್ ಸಿ ಬಿನೇ ಅಂತ ಕೊಡುತ್ತೆ. ಫ್ಯೂಚರ್ ಟೆನ್ಸ್ ಮುಂದೇನು ಕೂಡ ಹೇಳ್ತಾ ಇದೆ ಗೂಗಲ್ಲು. ಅದು ಆರ್ ಸಿ ಬಿ ಟ್ರೋಫಿ ಗೆಲ್ಲುತ್ತೆ ಅಂತ. ಭಾಳ ಖುಷಿ ಆಗುತ್ತೆ ನೋಡಿ. ಆರ್ ಸಿ ಬಿ ಟ್ರೋಫಿ ಗೆತ್ತು ಭಾಳ ಖುಷಿ ಆಗುತ್ತೆ. ಯಾರು ಟ್ರೋಫಿ ಗೆದ್ದರು ಬಿಟ್ಟರು ನಮಗೆ ಖುಷಿ ಆಗ್ತಿದ್ದಿಲ್ಲ. ಆರ್ ಸಿ ಬಿ ಗೆದ್ದಿದೆ ಫಸ್ಟ್ ಟೈಮ್. 3 ಸಲ ಫೈನಲ್ಗೆ ಬಂದು, ಈ ಸಲ ಫೈನಲ್ಗೆ ಬಂದು ಟ್ರೋಫಿ ನೋಡಿದ್ದಾರೆ ನಮ್ಮ ಆರ್ ಸಿ ಬಿ. ಕಂಗ್ರ್ಯಾಚುಲೇಷನ್ಸ್ನ ಹೇಳಿ. ಅದ್ಭುತ ಬೌಲಿಂಗ್ ಒಗ್ಗಟ್ಟಿದ್ರು. ಕುನಾಲ್ ಪಾಂಡ್ಯ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡ್ರು. ಮತ್ತು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಹಾಗೆ ಕಾಂಟ್ರಿಬ್ಯೂಷನ್ ಕೊಟ್ಟು 43 ರನ್ ಹೊಡೆದಿದ್ದಾರೆ ಅನಿಸುತ್ತೆ. ಮತ್ತು ಅವ್ರ ಕಡೆ ಟೀಮ್ ಪ್ಲೇಯರ್ ಅದರಲ್ಲ ಒಬ್ಬ ಶಶಾಂಕ್ ಸಿಂಗ್ ಅಂತ ಚೆನ್ನಾಗಿ ಆಡಿದ್ರು. ಅನಾಹುತ್ ಹೇಳಕ್ಕೆ ಮಾತು ಸಾಲಲ್ರಿ. ಅವ್ರು PBK's ಟೀಮ್ದವ್ರು ಆದ್ರೂ ತುಂಬ ಚೆನ್ನಾಗಿ ಆಡಿದ್ದಾರೆ. 30 ಬಾಲಿಗೆ 62 ರನ್ ಹೊಡೆದ್ರು. ಏನು ಚೆನ್ನಾಗಿ ಆಡಿದರು ಶಶಾಂಕ್ ಸಿಂಗ್ ಅವರು. ನನಗೆ ಒಂದು ಡವ ಇತ್ತು. ಇದು ಏನಂದರೆ, ಯುವರಾಜ್ ಸಿಂಗ್ ಅವರು ಕಾಮನ್ ನೋಡಿ 6 ಬಾಲ್ 6 ಸಿಕ್ಸ್ ಹೊಡೆದಿದ್ರು. ರಿಂಕು ಸಿಂಗ್ ಅವರು 5 ಬಾಲ್ 5 ಸಿಕ್ಸ್ ಹೊಡೆದಿದ್ರು. ಇವರು ಏನಾದರೂ 5 ಬಾಲ್ 5 ಸಿಕ್ಸ್ ಹೊಡಿತಾರಾ ಶಶಾಂಕ್ ಸಿಂಗ್ ಅವರು ಅಂತ ಇತ್ತು. ಆದರೆ ಹೊಡಿಲಿಲ್ಲ. ಆರ್ ಸಿ ಬಿ ಟ್ರೋಫಿ ಗೆತ್ತು ತುಂಬ ಖುಷಿ ಆಗ್ತಾಯಿದೆ ಅನ್ನೋಂಥ ಫುಲ್ ವೀಡಿಯೋನ ನಾನು ಯೂಟ್ಯೂಬ್ನಲ್ಲಿ ಹಾಕಿರ್ತೇನೆ, ನೋಡ್ಕೊರಿ. ಓಕೆ, ಜೈ ಆರ್ ಸಿ ಬಿ ಫಾರ್ ಎವರ್.